ರಾಜ ಮಹಾರಾಜರು ಆಳಿದ ಪಾರಂಪರಿಕ ನಗರ ಮೈಸೂರಿನ ಪುರಾತನ ಗ್ರಾಮಗಳಲ್ಲಿ ಕುಂಬಾರಕೊಪ್ಪಲು ಸಹ ಒಂದು. ಕೃಷ್ಣರಾಜಸಾಗರ ರಸ್ತೆಗೆ ಹೊಂದಿಕೊಂಡಿದೆ ಈ ಊರಿನ ಹೆಬ್ಬಾಗಿಲು. ಮಹಾನಗರದ ಮಧ್ಯದಲ್ಲಿದ್ದರೂ ಇಂದಿಗೂ ಗ್ರಾಮೀಣ ಸೊಗಡನ್ನು ಮೈಗೂಡಿಸಿಕೊಂಡಿದೆ. ಇದು ಮನೆ ಮನೆ ಮಾದೇಗೌಡರೆಂದೇ ಜನಪ್ರಿಯರಾಗಿರುವ ಡಿ ಮಾದೇಗೌಡರು ಹುಟ್ಟಿದ ಮನೆ. ಮಾದೇಗೌಡರು ಅನ್ನೋ ಹೆಸರೇ ಒಂದು ದೊಡ್ಡ ಶಕ್ತಿ. ಮಾದೇಗೌಡರು ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ, ರಾಜಕೀಯವಾಗಿ ಅಪಾರ ಕೊಡುಗೆಯನ್ನು ಕೊಟ್ಟಿದ್ದಾರೆ. 1942ರಲ್ಲಿ ಶ್ರೀ ದೊಡ್ಡತಮ್ಮಯ್ಯ ಮತ್ತು ಶ್ರೀಮತಿ ಕಲ್ಯಾಣಮ್ಮನವರ ಏಕೈಕ ಪುತ್ರರಾಗಿ ಜನಿಸಿದರು. ನಾನು ಕುಂಬಾರಕೊಪ್ಪಲಿನಲ್ಲಿ ಹುಟ್ಟಿದಾಗ ಬೆಳೆದಾಗ ಇಲ್ಲಿ ಪ್ರಾಥಮಿಕ ಶಾಲೆ ಕೂಡ ಇರಲಿಲ್ಲ. ನಾನು ಕಲಿತಿದ್ದು ಮಾರಿಗುಡಿನಲ್ಲಿ ಮರಳಲ್ಲಿ ಬರ್ಕೊಂಡು ನಾವೆಲ್ಲ ವಿದ್ಯಾಭ್ಯಾಸ ಮಾಡಿದವರು. ಒಂಟಿಕೊಪ್ಪಲು ಸರ್ಕಾರಿ ಬಾಯ್ಸ್ ಮಿಡ್ಲ್ ಸ್ಕೂಲ್ನಲ್ಲಿ ಮಾಧ್ಯಮಿಕ ವಿದ್ಯಾಭ್ಯಾಸ, ಮಹಾಜನ ಶಾಲೆಯಲ್ಲಿ ಪ್ರೌಢಶಿಕ್ಷಣ ಮುಗಿಸಿ ಸಂತ ಫಿಲೋಮಿನಾ ಕಾಲೇಜಿನಲ್ಲಿ PUC, ಯುವರಾಜದಲ್ಲಿ BA, ಶಾರದಾ ವಿಲಾಸ ಕಾಲೇಜಿನಲ್ಲಿ ಕಾನೂನು ಪದವಿ ಗಳಿಸಿದರು. ಬಾಲ್ಯದಲ್ಲಿಯೇ ಕ್ರೀಡೆ, ಕಲೆ ಹಾಗೂ ಸಾಮಾಜಿಕ ಕಾರ್ಯಗಳಲ್ಲಿ ಆಸಕ್ತಿ. ಯುವಕರಾದ ಮೇಲೆ ಊರ ಜನರ ಅಭಿವೃದ್ಧಿಗೆ ತೊಡಗಿಸಿಕೊಂಡರು. ಮಾದೇಗೌಡರು ಒಂದು ಅಪರೂಪದ ಸದ್ಗುಣ ಸಂಪನ್ನ, ಸಾಮಾಜಿಕ ಕಳಕಳಿ ಇದ್ದಂತಹ ಒಬ್ಬರು ಜನನಾಯಕರು. ರಾಜಕೀಯದಲ್ಲಿದ್ರೂ ಕೂಡ ಅವರು ರಾಜಕೀಯ ವ್ಯವಹಾರಗಳಿಂದ ಮನಸ್ಸನ್ನು ಮೇಲೆತ್ತಿ ನಿಜವಾದ ಒಂದು ನಮ್ಮ ಮೈಸೂರಿನ ಮಧ್ಯಮ ವರ್ಗದವರಿಗೆ, ಬಡವರಿಗೆ ಅತ್ಯಂತ ಅವಶ್ಯಕವಾಗಿ ಬೇಕಾಗಿರುವಂತಹ ಸೈಟು ಮತ್ತು ಮನೆಯನ್ನು ಒದಗಿಸಿಕೊಡುವುದರಲ್ಲಿ ಅವರು ಮಾಡಿದಂತಹ ಒಂದು ಕೆಲಸ, ಅವರ ಒಂದು ವಿಷನ್, ಅವರ ಯೋಗದಾನ, ಅವರ ಪರಿಶ್ರಮ ಅತ್ಯಂತ ಶ್ಲಾಘನೀಯ. ತಂದೆ ದೊಡ್ಡತಮ್ಮಯ್ಯನವರು ಪುರಸಭೆ ಸದಸ್ಯರಾಗಿ, ಉಪಾಧ್ಯಕ್ಷರಾಗಿ ಮಾಡಿರುವ ಜನಸೇವೆಯೇ ಮಾದೇಗೌಡರಿಗೆ ಸ್ಫೂರ್ತಿ. ಅಂದು ಅನಕ್ಷರಸ್ಥರೇ ಹೆಚ್ಚಾಗಿದ್ದ ಕಾಲದಲ್ಲಿ ಊರಿಗೆ ಪ್ರಪ್ರಥಮ ಪದವೀಧರರು ಮಾದೇಗೌಡರು ಎಂಬುದು ಹೆಗ್ಗಳಿಕೆ. ಕಾನೂನು ಪದವಿ ಮುಗಿಸಿ ವಕೀಲರಾದರು. ಸರ್ಕಾರಿ ಕೆಲಸ ಅರಸಿ ಬಂದ ಕಾರಣ 1970ರಿಂದ 73ರವರೆಗೆ ಕೃಷ್ಣರಾಜೇಂದ್ರ ಬಟ್ಟೆಗಿರಣಿಯಲ್ಲಿ ಸಹಾಯಕ ಕಾರ್ಮಿಕ ಅಧಿಕಾರಿಯಾಗಿ, 1973ರಿಂದ 1975ರವರೆಗೆ ಚಿಕ್ಕಮಗಳೂರು ಹಾಗೂ ಮಂಡ್ಯ ಜಿಲ್ಲೆಗಳ ಉದ್ಯೋಗ ವಿನಿಮಯ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದ ಮಾದೇಗೌಡರು ತಮ್ಮ ಪ್ರಾಮಾಣಿಕತೆಗೆ ರಾಜಿಯಾಗದೆ ಸರ್ಕಾರಿ ಉದ್ಯೋಗಕ್ಕೆ ರಾಜೀನಾಮೆ ನೀಡಿ ಮತ್ತೆ ಮೈಸೂರಿನಲ್ಲಿ ಪ್ರೊಫೆಸರ್ PM ಚಿಕ್ಕಬೋರಯ್ಯನವರ ಕಚೇರಿಯಲ್ಲಿ ವಕೀಲಗಿರಿ ಆರಂಭಿಸಿದರು. ಮಾದೇಗೌಡರ ಈ ಎಲ್ಲ ಸಾಧನೆಗೆ ಬೆಂಬಲವಾಗಿ ನಿಂತವರು ಅವರ ಧರ್ಮಪತ್ನಿ ಸಾಧ್ವಿಮಣಿ ಶ್ರೀಮತಿ ನಾಗರತ್ನಮ್ಮ ಅವರು. ಶ್ರೀ ದಂಪತಿಗಳಿಗೆ ಓರ್ವ ಪುತ್ರಿ ಮಧುರಾದೇವಿ, ಇಬ್ಬರು ಪುತ್ರರಾದ KM ಬಸವೇಗೌಡ, KM ಸತೀಶ್ ಚಂದ್ರನ್ ಇದ್ದಾರೆ. ನಮ್ಮ ತಾತನಿಗೆ ಒಂದು ರಾಜಕೀಯ ಹಿನ್ನೆಲೆ ಇತ್ತು. ಬಹು ಮುಖ್ಯವಾಗಿ ಅವರಿಗೆ ಸಮಾಜ ಸೇವೆ ಮಾಡಬೇಕು ಅನ್ನುವಂತ ಒಂದು ಹಂಬಲ. ಆ ಕಾರಣಕ್ಕಾಗನೇ ಅವರು ಊರೂರಿನ ಮೇಲೆ ಅನೇಕ ನ್ಯಾಯ ಪಂಚಾಯಿತಿಗಳನ್ನ, ಈಗಿನಂತೆ ಆಗ ವ್ಯವಸ್ಥೆಗಳಿರ್ಲಿಲ್ಲ, ನಡ್ಕೊಂಡು ಬಸ್ನಲ್ಲಿ ಬಹಳಷ್ಟು ವಿರಳ ಇದ್ದಂತ ಆ ಸಂದರ್ಭದಲ್ಲಿ ಅಷ್ಟೊಂದು ಸಾರಿಗೆ ಅನುಕೂಲ ಇಲ್ಲದಂತಕ್ಕಂಥ ಸ್ಥಿತಿಯಲ್ಲಿ ಊರೂರುಗಳ ಮೇಲೆ ನ್ಯಾಯಕ್ಕೆ ಪಂಚಾಯಿತಿಗೆ ಹೋಗಿ ಮಾಡ್ತಕ್ಕಂಥದ್ದು. ಆಮೇಲೆ ಅವರು ಮೈಸೂರು ಪುರಸಭೆ ಸದಸ್ಯರಾಗಿ ಸುಮಾರು 30 ವರ್ಷ ನಿರಂತರವಾಗಿ ರಾಜಕೀಯದಲ್ಲಿದ್ದರು. ಈಗ ನಮ್ಮ ತಂದೆಯವ್ರ ಬಗ್ಗೆ ಹೇಳಬೇಕು ಅಂದ್ರೆ, ನಿಮ್ ಮೈಸೂರು ನಗರದಲ್ಲಿ ಗೊತ್ತಿರೋ ಹಾಗಂತೆ ಅವ್ರ ಬಗ್ಗೆ ಹೇಳೋದು ನಾವೆಷ್ಟು ಹೇಳಿದ್ರು ಸ್ವಲ್ಪ ಕಡಿಮೆನೆ ಅದು. ಏಕೆಂದ್ರೆ ಅವ್ರು ಮಾಡಿರೋ ಕೆಲಸ ಮತ್ತು ಸಮಾಜ ಸೇವೆಯ ಮುಂದೆ ನಾವು ಹೇಳುವಂಥದ್ದು ಏನು ಇಲ್ಲ.
ಮಾಡೋರು ಸಪೋರ್ಟ್ ಆದ್ರೂ ಅವರು ಅಂತ ಇದು ಕೊಡ್ತಾ ಇರ್ಲಿಲ್ಲ. ಹೊರಗಡೆನೆ ಅವ್ರದ್ದೆಲ್ಲ ಮಠ ಹೋಗೋದು, ಅಲ್ಲಿ ಹೋಗೋದು, ಇಲ್ಲಿ ಹೋಗೋದು, ರಾಜಕೀಯ ಮಾಡೋದು, ಅವ್ರ ಜೊತೆ ಹೋಗೋದು, ಹಾಗೆಲ್ಲ ದೇವೇಗೌಡರ ಜೊತೆ ಜಾಸ್ತಿ ಇರೋದು ಎಲ್ಲ ಮಾಡಿದ್ರು. ಮಕ್ಕಳೆಲ್ಲ ನಾನೇ ಜಾಸ್ತಿ ನೋಡ್ತೀನಿ. ನಮ್ಮ ಅತ್ತೆ ಮಾವನು ಸಪೋರ್ಟ್ ಇದ್ರಲ್ಲ, ಹಂಗಾಗಿ ನಾನೇ ನೋಡ್ತೀನಿ. ಅಳಿಯ ಸೊಸೆಯಂದಿರು ಹಾಗೂ ಮೊಮ್ಮಕ್ಕಳ ತುಂಬು ಕುಟುಂಬ ಹೊಂದಿರುವ ಮಾದೇಗೌಡರು ಸರ್ವ ಕುಟುಂಬವು ಸುಖಮಯವಾಗಿರಬೇಕು ಎಂಬ ಸದಾಶಯ ಹೊಂದಿರುವ ಮಹಾಚೇತನ. ಆದರೆ ಗೌಡರ ಸಂಘಟನೆ, ಚಾತುರ್ಯ ಹಾಗೂ ಸಾಮಾಜಿಕ ಕಳಕಳಿ ಕಂಡಿದ್ದ ಅಂದಿನ ಶಾಸಕರೂ ಆಗಿದ್ದ ಶ್ರೀ ಕೆ ಪುಟ್ಟಸ್ವಾಮಿ ಅವರ ಪ್ರೋತ್ಸಾಹದಿಂದ ರಾಜಕೀಯ ಕ್ಷೇತ್ರದತ್ತ ಮುಖ ಮಾಡಿದರು. ಶ್ರೀಮಾನ್ ಡಿ ಮಾದೇಗೌಡರು ಮನೆ ಮಾದೇಗೌಡರು ಎಂದರೆ ಹೆಸರಾಗಿರ್ತಕ್ಕವರು. ಆಶಾ ಮಂದಿರದ ರೂವಾರಿ, ಮನೆಯಿಲ್ಲದವರಿಗೆ, ಸೂರಿಲ್ಲದವರಿಗೆ ಸೂರು ಕಲ್ಪಿಸಿಕೊಟ್ಟಂಥ ಒಬ್ಬ ಶೂರ ಅಂತ ಹೇಳಿದರೆ ಏನು ತಪ್ಪಾಗಲಾರದು. ಈಗ ಯಾವ ದೃಷ್ಟಿಯಿಂದ ನೋಡಿದರೂ ಕೂಡ ಮಾದೇಗೌಡರು ಬಹಳ ಅದ್ಭುತವಾದಂಥ ಕೆಲಸವನ್ನು ಮಾಡಿದ್ದಾರೆ. ಮೊದಲು ಅವರು ರಾಜಕೀಯದಲ್ಲಿ ಇದ್ದದ್ದು ನಿಜ. ಈಗ ಅವರು ಒಂದು ರೀತಿಯಲ್ಲಿ ರಾಜಕೀಯದಿಂದ ನಿವೃತ್ತರಾಗಿದ್ದಾರೆ. ಇವತ್ತಿನ ರಾಜಕೀಯಕ್ಕೂ ಮಾದೇಗೌಡರಿಗೂ ಯಾವ ಹೊಂದಾಣಿಕೆಯೂ ಇಲ್ಲ. ಇವತ್ತು ರಾಜಕೀಯ ಅನ್ನುವುದು ತೀರಾ ಕೆಟ್ಟು ಹೋಗಿದೆ. ಮುಂದೆ ಮೈಸೂರು ನಗರದ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು. ಜನತಾ ಪಕ್ಷದ ಕಾರ್ಯದರ್ಶಿಯಾಗಿಯೂ ಸೇವೆ ಸಲ್ಲಿಸಿದರು. ಜನತಾ ಪಕ್ಷದ ಆಡಳಿತ ಅವಧಿಯಲ್ಲಿ 1986ರಲ್ಲಿ ಅಂದಿನ ಸಿಐಟಿಬಿ ಅಧ್ಯಕ್ಷರಾಗುವ ಸುಯೋಗ ದೊರಕಿತು. ಸಿಕ್ಕ ಅವಕಾಶವನ್ನು ಬಳಸಿಕೊಂಡ ಮಾದೇಗೌಡರು ಆಶಾ ಮಂದಿರ ವಸತಿ ಯೋಜನೆ ಜಾರಿಗೊಳಿಸಿ ಮೂಢಾ ಇತಿಹಾಸದಲ್ಲಿ ದಾಖಲೆ ನಿರ್ಮಿಸಿದರು. ಎಲ್ಲ ಜನರಿಗೂ 40,000 ಮನೆಗಳನ್ನ ಅಂದಿನ ಕಾಲದಲ್ಲಿ ಮೂಡಾದಿಂದ ಬಡವರಿಗೆ ಕೈ ಎಟುಕುವ ದರದಲ್ಲಿ ಕೊಟ್ಟು ಪ್ರತಿಯೊಬ್ಬ ಬಡವನಿಗೂ ಸೂರನ್ನ ಕಲ್ಪಿಸಿಕೊಡುವಂತ ಕಲ್ಪನೆ ಮಾದೇಗೌಡರದು ಬಹು ದೊಡ್ಡ ಕಲ್ಪನೆ. ಆ ಕಲ್ಪನೆಗೆ ನಮ್ಮ ಮೈಸೂರಿನ ಜನತೆ ತಲೆಬಾಗಲೇಬೇಕು. ಇವತ್ತು ಸಾವಿರಾರು ಮನೆಗಳಲ್ಲಿ ದೀಪವನ್ನ ಹಚ್ಚಿ ಮಾದೇಗೌಡರ ಹೆಸರನ್ನ ಹೇಳಿ ದೀಪವನ್ನ ಹಚ್ಚುತ್ತಾರೆ. ನಾವೆಲ್ಲರೂ ಕೂಡ ಇದನ್ನು ಗಮನಿಸಬೇಕಾಗಿರ್ತಕ್ಕಂಥದ್ದು. ಅವರಿಗೆ ಶ್ರೀ ರಾಮಕೃಷ್ಣ ಪರಮಹಂಸರ ಮೇಲೆ, ಶ್ರೀ ಶಾರದಾದೇವಿ ಮತ್ತು ಸ್ವಾಮಿ ವಿವೇಕಾನಂದರ ಮೇಲೆ ಮತ್ತು ರಾಮಕೃಷ್ಣ ಆಶ್ರಮದ ಮೇಲೆ ವಿಶೇಷವಾಗಿರ್ತಕ್ಕಂಥ ಒಂದು ಶ್ರದ್ಧಾಭಕ್ತಿ ಉಳ್ಳವರು. ಆದ್ರಿಂದಲೇ ಅವರು ಮಾಡಿದಂತಹ 3 ಬಡಾವಣೆಗಳಿಗೆ ಅಥವಾ 4 ಬಡಾವಣೆಗಳಿಗೆ ಶ್ರೀ ರಾಮಕೃಷ್ಣ ನಗರ, ಶ್ರೀ ಶಾರದಾದೇವಿ ನಗರ ಮತ್ತು ವಿವೇಕಾನಂದ ನಗರ ಮತ್ತು ಸಿಸ್ಟರ್ ನಿವೇದಿತಾ ನಗರ ಅಂತ ಹೇಳಿ ಹೆಸರಿಸಿ ಅಲ್ಲಿಯ ಮಾರ್ಗಗಳಿಗೂ ಕೂಡ ದಕ್ಷಿಣೇಶ್ವರ ಮಾರ್ಗ ಮತ್ತು ಈ ಥರದ ರಾಮಕೃಷ್ಣ, ವಿವೇಕಾನಂದ, ಶಾರದಾದೇವರಿಗೆ ಸಂಬಂಧಪಟ್ಟ ಹೆಸರುಗಳು ಜನಮನದಲ್ಲಿ ಸದಾ ಉಳಿಯುವಂತಾಗಲಿ ಅಂತ ಹೇಳಿ ಈ ಥರದ ಒಂದು ಅವರು ಬಡಾವಣೆಗಳನ್ನು ಹುಟ್ಟು ಹಾಕಿದ್ದು ನಿಜವಾಗಿಯೂ ಅವರು ದಿವ್ಯತ್ರಯರಿಗೆ ಅವರು ಅರ್ಪಿಸದ ಒಂದು ಅದ್ಭುತವಾಗಿರ್ತಕ್ಕಂತಹ ಪೂಜೆ, ಒಂದು ಸೇವೆ ಅಂತ ಹೇಳ್ಬೋದು. ಸೂರಿಲ್ಲದವರಿಗೆ ಸೂರು ಕಲ್ಪಿಸಿದ ಕಾರಣ ಮನೆ ಮನೆ ಮಾದೇಗೌಡರೆಂದೇ ಇಂದಿಗೂ ಜನಮಾನಸದಲ್ಲಿ ಪ್ರಖ್ಯಾತಿ ಗಳಿಸಿದ್ದಾರೆ. ಇನ್ನು ರಾಜಕೀಯವಾಗಿ ಮಾದೇಗೌಡರ ಬಗ್ಗೆ ಹೇಳಬೇಕು ಅಂತಂದಾಗ ನಾವೇನು ಲಕ್ ಅಂತೀವಲ್ಲ, ಅದೃಷ್ಟ, ಅದು ಮಾದೇಗೌಡರಿಗೆ ರಾಜಕೀಯವಾಗಿ ಏನು ಅಷ್ಟು ಬರಲಿಲ್ಲ. ಕಾರಣ ಯಾಕೆಂದ್ರೆ ಬಹುಶಃ ರಾಜಕೀಯವಾಗಿ ಇವತ್ತೇನಾದರೂ ಅವರು ಬೆಳೆದಿದ್ರೆ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಬೋದಾಗಿತ್ತು, ಒಂದು ದೊಡ್ಡ ಉನ್ನತ ಹುದ್ದೆಯಲ್ಲಿರ್ಬೋದಾಗಿತ್ತು. ಕಾರಣ ಯಾಕೆಂದರೆ ಅವ್ರಿಗಿದ್ದಂಥ ಮೌಲ್ಯಗಳು, ಅವ್ರಿಗೆ ರಾಜಕೀಯದಲ್ಲಿದ್ದಂಥ ಪ್ರಬುದ್ಧತೆ ಎಲ್ಲವೂ ಅವರಲ್ಲಿತ್ತು. ಅವರು MP ಗೂ ಸಹ ನಿಂತಿದ್ರು, MLA ಸಹ ನಿಂತಿದ್ರು. ಯಾಕೆ ಅವ್ರಿಗೆ ಅದೃಷ್ಟ ಅನ್ನೋದು ಒಲಿಲಿಲ್ಲ. ಆದರೆ SM ಕೃಷ್ಣ ಅವರು
ಅವರ ಮೌಲ್ಯಗಳನ್ನು ಕಂಡು ಅವರು MLCಯನ್ನು ಮಾಡಿದ್ದಂಥದ್ದು ಮಾದೇಗೌಡರ ಬದುಕಿಗೆ ಕೊಟ್ಟಂಥ ಒಂದು ಕೊಡುಗೆ ಅಂತ ನಾವು ಹೇಳ್ಬೋದು. ರಾಜಕಾರಣಿಯಾಗಿ ಜನರ ಹಾಗೂ ಪಕ್ಷದ ಸೇವೆ ಜೊತೆಗೆ ಸಾಮಾಜಿಕ ಸೇವೆಯಲ್ಲೂ ತಮ್ಮನ್ನು ತೊಡಗಿಸಿಕೊಂಡಿದ್ದ ಮಾದೇಗೌಡರು ತಮ್ಮ ಹುಟ್ಟೂರಿನ ಅಭಿವೃದ್ಧಿಗೆ ದೇವಸ್ಥಾನಗಳ ಜೀರ್ಣೋದ್ಧಾರ, ಕಲ್ಯಾಣ ಮಂಟಪ, ಶಾಲೆ, ಆರೋಗ್ಯ ಕೇಂದ್ರ ಸೇರಿದಂತೆ 10 ಹಲವು ಕೊಡುಗೆಗಳನ್ನು ನೀಡಿದ್ದಾರೆ. ಧಾರ್ಮಿಕವಾಗಿ ಮಾದೇಗೌಡರು ಕೊಟ್ಟಂಥ ಕೊಡುಗೆ ಇದೆಯಲ್ಲ, ಅಪಾರವಾದದ್ದು. ಮಲೆ ಮಹದೇಶ್ವರ ಪ್ರಾಧಿಕಾರ ಇವತ್ತೇನಾದರೂ ಮಹದೇಶ್ವರ ಬೆಟ್ಟದಲ್ಲಿ ಜನ್ಮ ತಾಳಿದೆ ಅನ್ನೋದಾದರೆ ಅದರ ಮೂಲ ಕಾರಣ ನಮ್ಮ ಮಾದೇಗೌಡರು. ಹಾಗೆ ಇವತ್ತು ಸಂಗಮದಲ್ಲಿ ನಡೀತಕ್ಕಂಥ ಕುಂಭಮೇಳಗಳನ್ನು ಪ್ರಾರಂಭಿಸಿದ್ದೇ ನಮ್ಮ ಮಹದೇಗೌಡರ ಒಂದು ನಾಯಕತ್ವದಲ್ಲಿ. ಹೀಗೆ ಧಾರ್ಮಿಕವಾಗಿ ಅನೇಕ ಕೊಡುಗೆಗಳನ್ನು ನಮ್ಮ ಮಾದೇಗೌಡರು ಕೊಟ್ಟಿದ್ದಾರೆ. ಹಾಗೆಯೇ ಮೈಸೂರಿನ ಅಭಿವೃದ್ಧಿಗೆ ನೀಡಿರುವ ಕೊಡುಗೆಗಳು ಸ್ಮರಣೀಯ. ಶ್ರೀ ಲಕ್ಷ್ಮೀಕಾಂತ ದೇವಸ್ಥಾನ ಅಭಿವೃದ್ಧಿ, ಹೆಬ್ಬಾಳು ಕೆರೆ ಸಂರಕ್ಷಣೆ, ಹೆಬ್ಬಾಳು ಕೈಗಾರಿಕಾ ವಸಾಹತು ಸ್ಥಾಪನೆ, ನಿರ್ಮಲ ನಗರ ಆಂದೋಲನ, ಘನ ತ್ಯಾಜ್ಯ ನಿರ್ವಹಣಾ ಘಟಕ ಸ್ಥಾಪನೆ ಹಾಗೂ ಭಾರತ ಸೇವಾದಳ ಯೂತ್ ಹಾಸ್ಟೆಲ್ ಅಸೋಸಿಯೇಷನ್ ಆಫ್ ಇಂಡಿಯಾ ರಾಜ್ಯಾಧ್ಯಕ್ಷರಾಗಿ ತಮ್ಮದೇ ಆದ ಸೇವೆ ಸಲ್ಲಿಸಿದ್ದಾರೆ. ಶ್ರೀಯುತರ ಸಾಮಾಜಿಕ ಸೇವೆಯನ್ನು ಪರಿಗಣಿಸಿ 1987ರಲ್ಲಿ ಹುಡ್ಕೋ ಸಂಸ್ಥೆ ಪುರಸ್ಕಾರ, 2017ರಲ್ಲಿ ಭಾರತ ಸರ್ಕಾರ ಸ್ವಚ್ಛತಾ ಹಿ ಸೇವಾ ಪ್ರಶಸ್ತಿ, 2022ರಲ್ಲಿ ಮೈಸೂರು ಜಿಲ್ಲಾಡಳಿತ ನಾಲ್ವಡಿ ಕೃಷ್ಣರಾಜ ಒಡೆಯರ್ ರಾಜ್ಯ ಪ್ರಶಸ್ತಿ, ಅದೇ ವರ್ಷ ಕರ್ನಾಟಕ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿ, 2023 ಮಂಡ್ಯ ಕರ್ನಾಟಕ ಸಂಘದಿಂದ ಇಂಡುವಾಳು H. ಹೊನ್ನಯ್ಯ ಸಮಾಜ ಸೇವಾ ಪ್ರಶಸ್ತಿ, ಆದಿಚುಂಚನಗಿರಿ ಮಹಾಸಂಸ್ಥಾನದಿಂದ ಚುಂಚಶ್ರೀ ಪ್ರಶಸ್ತಿ ಸೇರಿದಂತೆ ಅನೇಕ ಪ್ರಶಸ್ತಿ ಪುರಸ್ಕಾರಗಳು ಸಂದಿವೆ. ಮಾದೇಗೌಡರ ಇನ್ನೊಂದು ಗುಣ ಎಲ್ಲರನ್ನ ಒಗ್ಗೂಡಿಸುವಂಥದ್ದು. ಯಾರೇ ಇರಲಿ, ಅವನು ಪ್ರತಿಭಾವಂತ ವ್ಯಕ್ತಿ ಅಂದರೆ ಅವನನ್ನು ಕರೆದು ಅವನ ಫೀಲ್ಡಲ್ಲಿ ನೀನು ಕೆಲಸ ಮಾಡಬೇಕು, ನೀನು ಮುಂದೆ ಹೋಗಬೇಕು, ಬೆಳಿಬೇಕು ಅಂತಕ್ಕಂಥ ಉತ್ತೇಜನ ಕೊಡೋದಿದೆಯಲ್ಲ, ಅದು ಮಾದೇಗೌಡರ ಒಂದು ಆ ವ್ಯಕ್ತಿತ್ವ, ಆ ಘನತೆ ನಮ್ಮನ್ನು ಕಾಡಕ್ಕೆ ಶುರುವಾಗುತ್ತೆ. ಇಲ್ಲ, ಅವ್ರು ಹೇಳಿದ್ದಾರೆ ನಾವು ಮಾಡಬೇಕು ಆ ಕೆಲಸವನ್ನು, ನಾವು ಶ್ರದ್ಧೆಯಿಂದ ಕೆಲಸವನ್ನು ಮಾಡಿ ಮುಗಿಸ್ಬೇಕು ಅನ್ನೋ ಆ ವ್ಯಕ್ತಿತ್ವ ನಮ್ಮಲ್ಲಿ ಹುಟ್ಟಾಕತ್ತೆ ಅವರ ಮಾತಿಂದ, ಸ್ಫೂರ್ತಿಯಿಂದ. ಆದ್ದರಿಂದ ಮಾದೇಗೌಡರು ನಮಗೆಲ್ಲರಿಗೂ ಇಷ್ಟ.